ಬಾಗಲಕೋಟೆ ನಗರದಲ್ಲಿಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವ ಅಂಗವಾಗಿ ಬೆಳಗ್ಗಿನಿಂದನ ಹಲವಾರು ಕಾರ್ಯಕ್ರಮ, ಪಲ್ಲಕ್ಕಿ ಉತ್ಸವ, ಧ್ವಜಾರೋಹಣ, ತದನಂತರ ಸಾಯಂಕಾಲ 5 ಗಂಟೆಗೆ ಶೋಭಾಯಾತ್ರೆ ಆರಂಭವಾಗಿತ್ತು. ಬಾಗಲಕೋಟೆಯ ವಿವಿಧ ಬೀದಿಗಳಲ್ಲಿ ಶೋಭಾಯಾತ್ರೆ ಸಂಚಾರ ಮಾಡಿ ಇನ್ನೇನು ಕೆಲವು 10-15 ನಿಮಿಷದಲ್ಲಿ ಮುಕ್ತಾಯಗೊಳ್ಳತಕ್ಕಂಥ ಶೋಭಾಯಾತ್ರೆ ಅಂಬಾಭವಾನಿ ದೇವಸ್ಥಾನದ ಕೆಲವಷ್ಟು ದೂರದಲ್ಲಿ ಒಂದು ಮಸೀದಿ ಇದೆ, ಅಲ್ಲಿ ಬಂದು ಅಲ್ಲಿಂದ ಅಂಬಾಭವಾನಿ ದೇವಸ್ಥಾನಕ್ಕೆ ಮುಕ್ತಾಯ ಆಗುವಂಥ ಒಂದು ಶೋಭಾಯಾತ್ರೆ ಇನ್ನೊಂದು 10-15 ನಿಮಿಷದಲ್ಲಿ ಮುಕ್ತಾಯ ಆಗುವಂಥ ಸಂದರ್ಭ ಇತ್ತು. ಅಲ್ಲಿ ಶೋಭಾಯಾತ್ರೆ ಬಂದ ತಕ್ಷಣ ಆ ಕೋಮಿನ ಕೆಲ ಯುವಕರು ಜನರು ಅಲ್ಲಿ ಧ್ವನಿವರ್ಧಕ ಇರಬಾರ್ದು, ಸೌಂಡ್ ಆಗಬಾರ್ದು ಅಂಥೇಳಿ ಗಲಾಟೆಯನ್ನು ಶುರು ಮಾಡ್ಯಾರ. ನಾವು ಇನ್ನೂ ದೂರದಲ್ಲಿರತಕ್ಕಂಥನ ಅವ್ರ ಸಮಸ್ಯೆಯನ್ನು ಶುರು ಮಾಡ್ಯಾರ. ಅಲ್ಲಿರ್ತಕ್ಕಂಥ ಆರಕ್ಷಕ ಬಂಧುಗಳು ಅವರನ್ನು ತಡೆದು ನಿಲ್ಲಿಸಿ ಶಾಂತಗೊಳಿಸ್ಯಾರ. ಆದರೂ ಕೂಡ ನಾವು ಶೋಭಾಯಾತ್ರೆ ಬಂದ್ವಿ, ಅವರು ಧ್ವನಿವರ್ಧಕವನ್ನು ವಿರೋಧ ಮಾಡ್ತಾರೆ. ಧ್ವನಿವರ್ಧಕವನ್ನು ನಾವು ಯಾವಾಗ ಹಚ್ಚೋದಕ್ಕನ್ನು ವಿರೋಧ ಮಾಡ್ತಾರೆ, ಆದರೆ ಅವ್ರು ಪ್ರತಿದಿನ ಬಳಸ್ತಾರೆ ಅಂತಕ್ಕಂಥದ್ದನ್ನು ಮರ್ತಾರೆ ಅವರು. ಅದಕ್ಕಾಗಿ ನಾವು ಇಷ್ಟ ಹೇಳಕ್ಕೆ ಬಯಸ್ತೀವಿ, ನಾವು ಹಿಂದೂ ಸಮಾಜ ಶಾಂತ ರೀತಿಯಿಂದ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆಯಲ್ಲಿ ತೊಡಗಿದ್ದೀವಿ. ಇವತ್ತು ಏನು ಒಂದು ಶೋಭಾಯಾತ್ರೆ ಮೇಲೆ ಅವರು ಕಲ್ಲನ್ನು ಎಸೆಯೋದು, ಚಪ್ಪಲಿಯನ್ನು ಎಸೆಯೋದನ್ನು ಮಾಡಿದ್ದಾರೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಕಲ್ಲನ್ನು ತೂರುವಂಥ ವ್ಯವಸ್ಥೆ ಮಾಡ್ಯಾರ. ಸಾರ್ವಜನಿಕರನ್ನು ಒಂದು ಕಡೆ ಗಮನಿಸ್ದೇನೆ ಕಲ್ಲು ತೂರಾಟ ಮಾಡ್ಯಾರ. ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಕಲ್ಲನ್ನು ತೂರುವಂಥ ವ್ಯವಸ್ಥೆ ಮಾಡ್ಯಾರ. ಅಂದ್ರೆ ಅವರ ಭಾವನೆ ಯಾವ ಮಟ್ಟಕ್ಕೆ ಬೆಳೆದೈತೆ ಅಂತಕ್ಕಂಥದ್ದನ್ನು ಜಿಲ್ಲಾಡಳಿತ ವಿಚಾರ ಮಾಡಬೇಕಾಗ್ತೈತಿ. ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಲ್ಲು ಒಗಿತಾರ ಅಂತಂದ್ರೆ ಅವರು ಎಷ್ಟರ ಮಟ್ಟಿಗೆ ಕೋಮು ಸಂವರ್ಧನ ಹಾಳು ಮಾಡೋಕ್ಕೆ ನಿಂತಾರ ಅಂತಕ್ಕದ್ದನ್ನು ಅವರು ಮನದಲ್ಲಿ ಇಟ್ಕೋಬೇಕು. ಇದನ್ನು ನಾವು ಹಿಂದೂ ಸಂಘಟನೆಯವರು ಎಲ್ಲರೂ ಸೇರಿಕೊಂಡು ನಾವು ಈಗ ಪೊಲೀಸ್ ಇಲಾಖೆ ಒಂದು ಗೌರವ ಕೊಟ್ಟು ನಾವು ಇನ್ನೂ ಆದರೂ ಕೂಡ ಶಾಂತ ರೀತಿಯಿಂದ ಇದ್ದೀವಿ. ಅವ್ರನ್ನ ಕೂಡಲೇ ಬಂಧಿಸಬೇಕು, ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು. ಇಲ್ಲದೆ ಹೋದರೆ ನಾವು ಮತ್ತೆ ಬಾಗಲಕೋಟೆಯಲ್ಲಿ ನಾಳೆ ಸಭೆಯನ್ನು ಸೇರಿ ಸಭೆಯಲ್ಲಿ ಎಲ್ಲ ಬಾಗಲಕೋಟೆಯ ಸಮಸ್ತ ಹಿಂದೂ ಬಾಂಧವರು ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತೀವಿ. ಅಷ್ಟರೊಳಗಾಗೇ ಅವ್ರನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ.